ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಣ್ಸಿನಕಾಯಲ್ಲಿ ಒಂದು ಪಲ್ಯ ಅಂದರೆ ಡ್ರೈ ಪಲ್ಯ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ನನಗೆ ತುಂಬ ಪರಿಚಯ ಆಗಿರೋ ನಮ್ಮ ತಾಯಿ ಸ್ಥಾನದಲ್ಲಿರೋ ಅಜ್ಜಿ ಮನೆಗೆ ಹೋಗಿದ್ದೆ. ಆ ಅಜ್ಜಿ ತೋರಿಸ್ತಾ ಇದ್ದಾರೆ ಹೆಂಗೆ ಕಟ್ ಮಾಡಿ, ಹೆಂಗೆ ಬಿಡಿಸಿ, ಹೆಂಗೆ ಇದು ಮಾಡೋದು ಅಂತ ನೀಟಾಗಿ ತಿಳ್ಕೊಂಡು ನಾನು ಬಂದಿದ್ದೀನಿ. ಇವಾಗ ಹಣ್ಸಿನಕಾಯಲ್ಲಿ ತುಂಬ ಹಣ್ಣಾಗಿರಬಾರ್ದು, ಹಾಗಂದ್ರೆ ತುಂಬ ಕಾಯಿನೂ ಇರ್ಬೋದು. ಇದೊಂದು ಸ್ವಲ್ಪ ಇನ್ನು ಕಾಯಿಗಾಗಿರೋ ಚೆನ್ನಾಗಿರ್ತಿತ್ತು, ಆದರೆ ಇದಕ್ಕಿಂತ ಕಾಯಿಯಾಗಿರೋ ತೊಗೋಬೇಕು. ಸರಿನಾ? ಅದನ್ನು ಕಟ್ ಮಾಡಿ ನೀಟಾಗಿ ಈ ಥರ ನಾವು ಹೆಂಗೆ ತೊಳೆನಾದರೂ ಹಾಕೋಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಇದು ಬಲ್ತಿಲ್ಲ ಎಳೆದು ಅಂತಂದರೆ ನೀಟಾಗಿ ಅದನ್ನು ಕೆತ್ಬಿಟ್ಟು ಅದು ಸೋಲೆ ಸಮೇತ, ಅಂದರೆ ಅದೇನಿರುತ್ತೆ ಅದ್ರ ಸಮೇತ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಏನಾಗಲ್ವಂತ. ಇದಾಗಲೇ ಒಂದು ಸ್ವಲ್ಪ ಹಣ್ಣಿಗೆ ಬಂದಿರೋದ್ರಿಂದ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದು ಸೋಲೆ ಎಲ್ಲ ಹಾಕಲಿಲ್ಲ, ನಾವು ತೊಳೆ ಮಾತ್ರ ತೊಗೋತಾಯಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಅವರು, ಯಾಕೆಂದರೆ ತುಂಬ ಮಸಾಲೆ ಹಾಕಿಲ್ಲ, ತುಂಬ ಆಯಿಲ್ ಹಾಕಿಲ್ಲ, ಏನಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ, ತಿಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಬಂದಿದ್ದೀನಿ ನೋಡಿ. ಇದರೆಲ್ಲ ಕಟ್ ಮಾಡಿ ನೀಟಾಗಿ ಬಿಡಿಸಿ ಒಂದು ಕಡೆಗೆಲ್ಲ ಹಾಕ್ಕೊಂಡು, ಯಾಕೆಂದರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ, ಅಲ್ಲೇ ಇದ್ದೆ ನಾನು. ಇದರೆಲ್ಲ ಬಿಡಿಸಾದ್ಮೇಲೆ ಇವಾಗ ತೊಳೆ ಏನಿದೆ ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕದು ಎಳೆ ಎಳೆಯಾಗಿ ನೋಡಿ. ಈ ಥರ ಇದು ಸ್ವಲ್ಪ ಹಣ್ಣಾಯಿತು ಅಂತ ಅಜ್ಜಿ ಹೇಳ್ತು, ಇದು ಹಣ್ಣಾಗೈತೆ, ಇದು ಇನ್ನೂ ಕಾಯಿ ಇರಬೇಕಾಗಿತ್ತಪ್ಪ, ಕಾಯಿ ಇದು ತುಂಬ ಚೆನ್ನಾಗಿ ಬಂದಿರೋದು ಅಂತ. ಆದರೆ ಅದು ಇದ್ದಿದ್ದು ಅದೇ. ಆಮೇಲೆ ನೆನಪಾಯಿತು, ಏನಾದರೂ ಒಂದು ರೆಸಿಪಿ ಮಾಡಿಸೋಣ, ಸ್ವೀಟ್ ಎಲ್ಲ ಮಾಡಿರ್ತೀವಿ, ಇದೊಂಥರ ಚೆನ್ನಾಗಿರುತ್ತಲ್ಲ ಅಂತ ಹೋಗಿದ್ದಷ್ಟೇ. ಸರಿ, ಇವಾಗ ಅದನ್ನೆಲ್ಲ ಬಿಡಿಸಿ ತೊಳೆ ಅಂಥದ್ದು ಹಾಕಂತೈತೆ. ತುಂಬ ಹಣ್ಣಾಗಿರೋದು ಅಜ್ಜಿ ಹಾಕಂತ ಇಲ್ಲ, ಒಂಥರ ಕಾಯಿ ಥರ ಇರೋದೇ ನೀಟಾಗಿ ಬಿಡಿಸಿ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ತಿದ್ದಾರೆ ನೋಡಿ. ಈ ಥರ ಕಟ್ ಮಾಡಬೇಕು, ಸಣ್ಣ ಸಣ್ಣಗೆ ಕಟ್ ಮಾಡಿ ಬಿಡಿಸಿ ಎಲ್ಲ ನೀಟಾಗಿ ಆದಮೇಲೆ ಎಲ್ಲ ನೀಟಾಗಿ ಅಜ್ಜಿ ಬಿಡಿಸಿ ಕಟ್ ಮಾಡ್ತು. ಯಾಕಂದರೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಒಂದೇ ಅದು ಕಟ್ ಮಾಡಬೇಕು ಅಂತಂದರು. ಅದಕ್ಕೋಸ್ಕರ ಅಜ್ಜಿಗೆ ಕಟ್ ಮಾಡಿ ಅಂತಂದ್ಬಿಟ್ಟು ಇದು ಮಾಡಿದೆ. ಇವಾಗ ನೋಡಿ ಎಲ್ಲ ನೀಟಾಗಿ ಕಟ್ ಮಾಡಿದ್ದಾಗಿದೆ. ಆ ಕಡೆ ಇರೋದು ಹಣ್ಣಾಗಿರೋದು, ಅದಕ್ಕೋಸ್ಕರ ಅಜ್ಜಿ ಹಾಕಿಲ್ಲ ಅದನ್ನು. ಇವಾಗ ಒಂದು ಬೌಲ್ಗೆ, ಇಲ್ಲಾಂದರೆ ಒಂದು ಪಾನ್ಗೆ, ಏಕೆಂದರೆ ಇದು ತೊಳೆದು ನೀಟಾಗಿರೋದಲ್ಲ, ನಾವೇ ಇದೆಲ್ಲ ಮಾಡಿದಲ್ಲ, ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಪಾನ್ಗೆ ಹಾಕಿ ಸ್ಟವ್ ಅಂಟಿಸೈತೆ. ಸ್ಟವ್ ಅಂಟಿಸಿ ಪಾನ್ ಒಳಗೆ ಇವಾಗ ನೀವು ತೊಳೆದಾದ್ರೂ ಹಾಕೋಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಪಾನ್ ಒಳಗಡೆ ಹಾಕ್ಬಿಟ್ಟು ಇಡ್ಬೋದು. ಎಣ್ಣೆ ಏನು ಹಾಕಿಲ್ಲ, ಫಸ್ಟು ಉಪ್ಪು ಹಾಕೈತೆ ನೋಡಿ. ಅದಕ್ಕೆ ಎಷ್ಟು ಬೇಕೋ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಲ್ರಿ. ಅಜ್ಜಿ 2 ಸ್ಪೂನ್ ಹಾಕಿದೆ. 2 ಸ್ಪೂನ್ ಹಾಕಾದ್ಮೇಲೆ ಅದಕ್ಕೆ ಪ್ಲೇಟ್ ಮುಚ್ಚೈತೆ. ಇವಾಗ ಅಂಟಿಸ್ತೈತೆ ಸ್ಟವ್, ಸಾರಿ. ಫಸ್ಟ್ ಅದೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಸ್ಟವ್ ಅಂಟಿಸೈತೆ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೈತೆ ಅಜ್ಜಿ. ಒಂದು ಅರ್ಧ ಗ್ಲಾಸೇ, ಅರ್ಧ ಇಲ್ಲಾಂದರೆ 1/4 ಗ್ಲಾಸ್ ಅಷ್ಟೇ ಹಾಕಬೇಕು. ಅದಕ್ಕೆ ನೀರಂಶ ಇರುತ್ತಂತೆ, ಬಿಟ್ಕೊಳ್ಳುತ್ತಂತದೇ, ನೀರು ಹಾಕ್ಬಾರ್ದಂತೆ. ಇವಾಗ ಮಸಾಲೆ ಏನೇನು ಹಾಕ್ತು ಅಂತಂದರೆ, ಅದಕ್ಕೆ ನಿಜವಾಗ್ಲೂ ನಮ್ಗೆ ಶಾಕ್ ಆಗುತ್ತೆ. ಏನು 3 ಪದಾರ್ಥ ಅಷ್ಟೇ. ಕಾಯಿ ತುರ್ಕೊಂತು, ಅರ್ಶಿಣದ ಪೌಡ್ರು, ಜೀರಿಗೆ ನೋಡಿ, ಅರ್ಶಿಣದ ಪೌಡ್ರು 1 ಸ್ಪೂನ್ ಹಾಕ್ತು, 1 ಸ್ಪೂನು 2 ಸ್ಪೂನೇ ಹಾಕ್ತು, ಜಾಸ್ತಿನೇ ಹಾಕ್ತು. ಆಮೇಲೆ ಒಂದು ಹೋಳ್ಕಾಯಿ, ಆಯಿತಾ. ಹಣ್ಸಿನಕಾಯಿ ಎಷ್ಟಿದೆ ನೋಡಿ ಅದ್ರ ಮೇಲೆ ನಾವು ಹಾಕೋಬೇಕು. ಅರ್ಶಿಣ ಪೌಡ್ರ್ ಅಂತೂ ಜಾಸ್ತಿನೇ ಆಯಿತು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಅದನ್ನು ಕಟ್ ಮಾಡಿ ಹಾಕಂತು ಅಜ್ಜಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಲ್ರಿ. ಇಲ್ಲಿ ಒಂದು 6ರಿಂದ 7 ತೊಗೊಂಡಿತ್ತು. ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಆದರೆ ಅಜ್ಜಿಗೆ ಸಾಕು ಅಂತಂದ್ಬಿಟ್ಟು ಅದು ಇದು ಮಾಡ್ತು ನೋಡಿ. ಅವಾಗವಾಗ ಕೈ ಅಂದರೆ ಅದನ್ನು ತಿರುಗಿಸ್ತಾ ಇರಬೇಕು. ಅದು ತಿರುಗಿಸ್ತಾಯಿದ್ರೆ ನೋಡಿ, ಈ ಥರ ತಿರುಗಿಸ್ತಾಯಿದ್ರೆ ಅದು ನೀಟಾಗಿ ಬಾಯ್ಲ್ ಆಗುತ್ತೆ. ಈ ಥರ ನೀಟಾಗಿ ತಿರುಗಿಸ್ತಾ ಆಮೇಲೆ ಪ್ಲೇಟು ಹಂಗೆ ಮುಚ್ಚಿ ಅದನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತಂತೆ. ಅಂದರೆ ಅದು ಒಂದು ಸ್ವಲ್ಪ ಬೆಂದಿದೆ ಅನ್ನೋ ಇದಕ್ಕೆ ನಾವು ಅವಾಗ ಮಸಾಲೆ ಹಾಕಬೇಕಂತೆ. ಇವಾಗ ನೋಡಿ ಇದನ್ನು ತಿರುಗಿಸ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಾದ್ಮೇಲೆ ಇದೇನು ನಾವು ರುಬ್ಕೊಳಕ್ಕೆ ತಯಾರು ಮಾಡಿತ್ತಲ್ಲ ಅದನ್ನೆಲ್ಲ ಇವಾಗ ರುಬ್ಕೊಳ್ಳೋದು. ಅದಕ್ಕೆ ಈರುಳ್ಳಿ, ಕಾಯಿ, ಅರ್ಶಿಣದ ಪುಡಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಆಯಿತಾ. ಅರ್ಧ ಈರುಳ್ಳಿ ಹಾಕೈತೆ ಅಷ್ಟೇ ಅಜ್ಜಿ, ಜಾಸ್ತಿ ಹಾಕಿಲ್ಲ. ಒಂದು ಈರುಳ್ಳಿಲಿ ಅರ್ಧ ಭಾಗನೇ ಹಾಕಿರೋದು, ಈರುಳ್ಳಿ ಮಾತ್ರ ಸ್ವಲ್ಪನೇ ಹಾಕಿದ್ದು. ಅಷ್ಟನ್ನು ಇವಾಗ ರುಬ್ಕೋಬೇಕು. ಇವಾಗ ರುಬ್ಬಿಟ್ಟು ಅಂದರೆ
ತುಂಬ ನೈಸೂ ಅಲ್ಲ, ಈ ಕಡೆಗೆ ತುಂಬ ಇದಾಗೂ ಅಲ್ಲ. ನೋಡಿ ಈ ಥರ ನೀರು ಹಾಕಿಲ್ಲ ಅಜ್ಜಿ, ನೀರು ಹಾಕ್ದಾಗ ಹಂಗೆ ಪೌಡ್ರ್ ಥರನೇ ಅದು ಡ್ರೈ ಆಗಿ ರುಬ್ಕೊಂಡಿದ್ದು. ನೋಡಿ ಈ ಥರ ಫುಲ್ ನೈಸಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ವಂತೆ, ಅದಕ್ಕೋಸ್ಕರ ಅಜ್ಜಿ ಈ ಥರನೇ ಇದು ಮಾಡ್ತು. ನೋಡಿ ಅದು ನೀರೇನು ಹಾಕಿಲ್ಲ. ನೋಡಿ ಇವಾಗ ಅಷ್ಟೇ. ಇವಾಗ ಅದು ನಾವೇನು ಪಾನಲ್ಲಿ ಇಟ್ಟಿದ್ವಲ್ಲ ಹಣ್ಸಿನ ತೊಳೆದು, ಅದಕ್ಕೆ ಅದನ್ನೆಲ್ಲ ಮಸಾಲೆ ಹಾಕ್ತು. ನೋಡಿ ನೀರು ಹಾಕ್ದಂಗೆ ಡ್ರೈ ಆಗಿ ರುಬ್ಕೋಬೇಕು. ಆಮೇಲೆ ಆ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ನಿಜವಲ್ಲ. ಅಂದರೆ ಕಾಯಿ ಥರವಾಗಿ ತೊಗೋಬೇಕು. ಇದು ಆಲೇ ಒಂದು ಸ್ವಲ್ಪ ಹಣ್ಣಾಗಿದ್ದು, ಟೇಸ್ಟ್ ಅಷ್ಟು ಇದು ಮಾಡಿರಲಿ. ಯಾಕೆ ನೀರು ಅದು ಹಣ್ಣಾಗಿದ್ರೆ ಚೆನ್ನಾಗಿರಲ್ವಂತೆ, ಕಾಯಿ ಥರ ಇದ್ದರೆ ಮಾತ್ರ ಸೂಪರಾಗಿರುತ್ತಂತೆ. ಆದರೂ ತಿಂದು ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಪ್ಲೇಟ್ನ ಮುಚ್ಚಬೇಕು. ಏನು ಒಂದು 20 ನಿಮಿಷ ಅಂದರೆ ಒಂದು 15-20 ನಿಮಿಷಕ್ಕೆ ಅದು ರೆಡಿ ಆಗಿಬಿಡುತ್ತೆ. ಅದು ಡ್ರೈ ಆದರೆ ಚೆಂದ. ಇದು ಒಂದು ಸ್ವಲ್ಪ ಹಣ್ಣಾದರೆ ಏನಾಗುತ್ತೆ ಅಂತಂದರೆ ಫುಲ್ ಮೆಲ್ಟ್ ಥರ ನೀರು ಬಿಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದು ಅಷ್ಟೇ, ಕಾಯಿ ಥರ ಇರಬೇಕು ಅಂದರೆ. ನೋಡಿ ಇದು ರೆಡಿಯಾಗಿದೆ. ನನಗೆ ಟೇಸ್ಟ್ ಮಾಡೋಕೆ ಕೊಟ್ಟರು, ನಾನು ತಿಂದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆದರೆ ಏನಪ್ಪ ಅಂದರೆ ನಮ್ಮದು ಕೇರಳ ಸ್ಟೈಲ್ ಅಲ್ವ, ಅದಕ್ಕೆ ಒಂಥರ ಇದು ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ